ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ಎಸ್ಡಿಪಿಐ ಅಭ್ಯರ್ಥಿಗೆ ಸಿಗುತ್ತಾ ಅಹಿಂದ ಬೆಂಬಲ. ಕಾಂಗ್ರೆಸ್ ಮೇಲಿನ ಮುಸ್ಲಿಮರ ಅಸಮಾಧಾನ ಎಸ್ಡಿಪಿಐಗೆ ಮತಗಳಾಗಿ ಬೀಳುತ್ತಾ. ಎಸ್ಡಿಪಿಐಗೆ ಸಾಮೂಹಿಕವಾಗಿ ಮತ ಚಲಾಯಿಸ್ತಾರ ದಾವಣಗೆರೆ ದಕ್ಷಿಣದ ಮುಸ್ಲಿಮರು. ಅಪಮಾನಕ್ಕೆ ಒಳಗಾಗಿರುವ ದಾವಣಗೆರೆ ಮುಸ್ಲಿಮರ ಸ್ವಾಭಿಮಾನದ ಕಿಚ್ಚಿನಲ್ಲಿ ಗೆದ್ದು ಬೀಗುತ್ತಾ ಎಸ್ಡಿಪಿಐ. ಕರ್ನಾಟಕದ ಮೊತ್ತ ಮೊದಲ ಎಸ್ಡಿಪಿಐ ಶಾಸಕರಾಗಿ ಆಯ್ಕೆಯಾಗ್ತಾರ ಅಫ್ಸರ್ ಕೊಡ್ಲಿಪೇಟೆ. ದೀರ್ಘ ಕಾಯುವಿಕೆಯ ಬಳಿಕ ಕರ್ನಾಟಕದ ಶಾಸನಸಭೆ ಪ್ರವೇಶಿಸಲು ಎಸ್ಡಿಪಿಐಗೆ ಕಾಲ ಕೂಡಿ ಬಂದಿದೆಯಾ? ಕರ್ನಾಟಕದ ಕೇಂದ್ರ ಭಾಗ ದಾವಣಗೆರೆ. ಆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಕರ್ನಾಟಕದ ರಾಜಕಾರಣದ ಕೇಂದ್ರ ಬಿಂದು. ಅಲ್ಲಿ ಯಾರು ಗೆಲ್ಲುತ್ತಾರೆ ಅಂತ ಅಷ್ಟು ಸುಲಭದಲ್ಲಿ ಯಾರ ಊಹೆಗೂ ನಿಲ್ಲುತ್ತಾ ಇಲ್ಲ. ಚುನಾವಣೆ ಘೋಷಣೆಯಾಗುವ ಮೊದಲು ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈಗ ಅದೇ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಕಬ್ಬಿಣದ ಕಡಲೆ. ಅದಕ್ಕೆ ಕಾರಣ ಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮತದಾರರಾಗಿರುವ ಮುಸ್ಲಿಂ ಸಮುದಾಯದ ಅಸಮಾಧಾನ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯಕ್ಕೆ ಅಪಾಯ ಬಂದಿದೆ. ಮುಸ್ಲಿಂ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. 40 ವರ್ಷಗಳ ಕಾಯುವಿಕೆ ಬಳಿಕವೂ ಅವಕಾಶ ವಂಚಿತರಾಗಿರುವ ಮುಸ್ಲಿಮರು ಆಕ್ರೋಶದಲ್ಲಿದ್ದಾರೆ. ಕಾಂಗ್ರೆಸ್ ಮೇಲೆ ಅವರು ಸಿಟ್ಟಾಗಿದ್ದಾರೆ. ಈ ಸಲ ಕಾಂಗ್ರೆಸ್ಸಿಗೆ ಪಾಠ ಕಲಿಸಲೇಬೇಕು ಅಂತ ಮುಸ್ಲಿಮರೊಳಗಡೆ ಚರ್ಚೆಗಳಾಗ್ತಾ ಇದೆ. ಅಲ್ಲಿ ಕಾಂಗ್ರೆಸ್ಸಿಗೆ ಮತ ಕೊಡಬೇಡಿ ಅಂತ ಮನೆ ಮನೆಗೆ ತೆರಳಿ ಪ್ರಚಾರ ಕಾರ್ಯವು ನಡೀತಾ ಇದೆ. ಒಂದಷ್ಟು ಹಿರಿಯ ಮುಸ್ಲಿಮರು ಈಗಲೂ ಕಾಂಗ್ರೆಸ್ ಬಗ್ಗೆ ಸಹಾನುಭೂತಿ ಇಟ್ಟುಕೊಂಡಿದ್ದರೂ ಯುವ ಮುಸ್ಲಿಂ ಮತದಾರರು ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಅಲ್ಲಿ ಜಸ್ಟಿಸ್ ಫಾರ್ ಮೈನಾರಿಟಿ, ಜಸ್ಟಿಸ್ ಫಾರ್ ಮುಸ್ಲಿಂ, ಜಸ್ಟಿಸ್ ಫಾರ್ ಅಹಿಂದ ಕ್ಯಾಂಪೇನ್ ಕೂಡ ನಡೀತಾ ಇದೆ. ದಾವಣಗೆರೆ ದಕ್ಷಿಣದ ಮುಸ್ಲಿಮರ ಈ ಅಸಮಾಧಾನ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲ ಬಾರಿ ಸೋಲಿನ ರುಚಿ ಉಣಿಸಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಮರು ಮತ್ತು ಅಹಿಂದ ವರ್ಗಕ್ಕೆ ಪರ್ಯಾಯ ಏನು ಎಂಬ ಪ್ರಶ್ನೆ ಇಟ್ಟಾಗ ಅಲ್ಲಿ ಕೇಳಿ ಬರ್ತಾ ಇರುವ ಹೆಸರು ಎಸ್ಡಿಪಿಐ ಮತ್ತು ಅಫ್ಸರ್ ಕೊಡ್ಲಿಪೇಟೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಈ ಎಸ್ಡಿಪಿಐ ಪಕ್ಷ ರಚನೆಯಾಗಿ 1.5 ದಶಕಗಳು ಕಳೆಯಿತು. 2009ರಲ್ಲಿ ಸ್ಥಾಪನೆಗೊಂಡ ಎಸ್ಡಿಪಿಐ ಪಕ್ಷ ಹಸಿವು ಮುಕ್ತ ಭಾರತ, ಭಯಮುಕ್ತ ಭಾರತ ಎಸ್ಡಿಪಿಐನ ಘೋಷವಾಕ್ಯ. ಸಮಾನತೆ, ಸಾಮಾಜಿಕ ನ್ಯಾಯ ಅವರ ಸಿದ್ಧಾಂತ. ಹಾಗೆ ಆಂಟಿ ಫ್ಯಾಸಿಸಮ್ ಕೂಡ ಅವರ ಸಿದ್ಧಾಂತ. ಭಾರತದ ಅಲ್ಪಸಂಖ್ಯಾತರು, ಒಬಿಸಿಗಳು, ದಲಿತರು, ಶೋಷಿತರು, ದಮನಿತರು ಮತ್ತು ಅಂಚಿನ ಸಮುದಾಯಗಳ ಪರವಾಗಿ ಮಾತನಾಡುವ ಎಸ್ಡಿಪಿಐ ಅವರ ಹಕ್ಕುಗಳ ಪರವಾಗಿ, ಅವರ ಅವಕಾಶಗಳ ಪರವಾಗಿ ಹೋರಾಟಗಳನ್ನು ನಡೆಸ್ತಾ ಇದೆ. ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿದಂತೆ 15ಕ್ಕೂ ಅಧಿಕ ರಾಜ್ಯಗಳಲ್ಲಿ ಸಕ್ರಿಯವಾಗಿರುವ ಎಸ್ಡಿಪಿಐ ಚುನಾವಣಾ ರಾಜಕಾರಣವನ್ನು ಮಾಡ್ತಾ ಇದೆ. ಹಲವು ರಾಜ್ಯಗಳಲ್ಲಿ ಅಸೆಂಬ್ಲಿ ಮತ್ತು ಲೋಕಸಭಾ ಚುನಾವಣೆಗಳಲ್ಲೂ ಸ್ಪರ್ಧಿಸಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡಿದೆ. ಹಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಎಸ್ಡಿಪಿಐ ಯಶಸ್ಸು ಕಂಡಿದೆ. ಆದರೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಪ್ರವೇಶಿಸಲು ಈವರೆಗೂ ಎಸ್ಡಿಪಿಐಗೆ ಸಾಧ್ಯ ಆಗಿಲ್ಲ. ಆದರೆ ಈ ಬಾರಿ ಆ ಹಸಿವು ನೀಗಲಿದೆ ಅಂತ ಎಸ್ಡಿಪಿಐ ವಿಶ್ವಾಸದಲ್ಲಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿಯೇ ಗೆಲ್ಲಲಿದ್ದಾರೆ ಅಂತ ಎಸ್ಡಿಪಿಐ ನಾಯಕರು ಮತ್ತು ಕಾರ್ಯಕರ್ತರು ವಿಶ್ವಾಸದಲ್ಲಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆಕ್ರೋಶದಲ್ಲಿರುವ ದಾವಣಗೆರೆ ದಕ್ಷಿಣದ ಮುಸ್ಲಿಮರು ಈ ಸಲ ಎಸ್ಡಿಪಿಐ ಅಭ್ಯರ್ಥಿಗೆ ಮತ ಹಾಕ್ತಾರೆ ಎಂಬ ಭರವಸೆ ಅವರಲ್ಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಹುಸಂಖ್ಯಾತ ಮುಸ್ಲಿಮರು ಮತ್ತು ಅಹಿಂದ ವರ್ಗಕ್ಕೆ ಪರ್ಯಾಯ ಆಯ್ಕೆಯಾಗಿ ಎಸ್ಡಿಪಿಐ ಕಣದಲ್ಲಿದ್ದು, ಈ ಬಾರಿ ದಾವಣಗೆರೆ ದಕ್ಷಿಣದ ಅಹಿಂದ ಮತದಾರರು ಎಸ್ಡಿಪಿಐ ಕೈ ಹಿಡಿಯಲಿದ್ದಾರೆ ಎಂಬ ನಂಬಿಕೆ ಅವರಲ್ಲಿದೆ. ಕಾಂಗ್ರೆಸ್ ಮೇಲಿನ ಮುಸ್ಲಿಮರ ಅಸಮಾಧಾನ ಎಸ್ಡಿಪಿಐಗೆ ಮತಗಳಾಗಿ ಪರಿವರ್ತನೆಯಾಗುತ್ತೆ ಅಂತ ವಿಶ್ವಾಸದಲ್ಲಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ
ಕರ್ನಾಟಕದ ಮೊಟ್ಟ ಮೊದಲ SDP ಶಾಸಕರಾಗ್ತಾರೆ ಅಂತ ಅವರು ಭವಿಷ್ಯ ನುಡಿತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ SDPI ಹೊಸ ಇತಿಹಾಸ ಬರೆಯಲಿದೆ ಎಂಬ ಹುಮ್ಮಸ್ಸು ಅವರಲ್ಲಿದೆ. ದಾವಣಗೆರೆ ದಕ್ಷಿಣದಲ್ಲಿ SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಭರ್ಜರಿ ಪ್ರಚಾರ ನಡೀತಾ ಇದ್ದು ಜನರಿಂದ ಅವರಿಗೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಅಫ್ಸರ್ ಕೊಡ್ಲಿಪೇಟೆ ಕ್ಷೇತ್ರದ ಮನೆಗಳಿಗೂ ಭೇಟಿ ನೀಡ್ತಾ ಇದ್ದಾರೆ. ಗಲ್ಲಿಗಳನ್ನು ಸುತ್ತಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮತದಾರರನ್ನ ತಲುಪಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ SDPI ಕಾರ್ಯಕರ್ತರು ಮಾತ್ರ ಅಲ್ಲ, ಮುಸ್ಲಿಂ ಮುಖಂಡರು ಮತ್ತು ಯುವಕರು ಮತಯಾಚನೆ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಮಾತ್ರ ಅಲ್ಲ, ಅಹಿಂದ ನಾಯಕರು, ದಲಿತ ಮುಖಂಡರು, ಸಾಮಾಜಿಕ ಹೋರಾಟಗಾರರು ಕೂಡ SDPI ಪರ ಮತಯಾಚನೆ ಮಾಡ್ತಾ ಇದ್ದಾರೆ. ಈ ಬಾರಿ ನಮಗೊಂದು ಅವಕಾಶ ಕೊಡಿ ಅಂತ ಮತಯಾಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಗೆದ್ದರೆ ಮತ್ತೆ ಅಹಿಂದ ವರ್ಗದವರು ಗುಲಾಮಗಿರಿ ಮಾಡಬೇಕಾಗತ್ತೆ. ಅದೇ ಅಫ್ಸರ್ ಕೊಡ್ಲಿಪೇಟೆ ಅಹಿಂದ ವರ್ಗಕ್ಕೆ ಸ್ವಾಭಿಮಾನ ಸಿಗುತ್ತೆ ಅಂತೇಳಿ ಮತ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. SDPI ಗೆದ್ದರೆ ಮುಸ್ಲಿಮರಿಗೆ, ಅಹಿಂದ ವರ್ಗಕ್ಕೆ ವಿಧಾನಸಭೆಯಲ್ಲಿ ಪ್ರಬಲ ಧ್ವನಿಯೊಂದು ಸಿಗುತ್ತೆ, ಅವರು ಸಮುದಾಯಗಳಿಗೆ ನ್ಯಾಯ ಕೊಡ್ತಾರೆ ಎಂಬ ಭರವಸೆಯನ್ನ ನೀಡ್ತಾ ಇದ್ದಾರೆ. ಮುಸ್ಲಿಮರನ್ನ ಕಡೆಗಣಿಸುವವರಿಗೆ ಪಾಠ ಕಲಿಸಲು ಇದೇ ಉತ್ತಮ ಸಮಯವಾಗಿದ್ದು SDPIಯನ್ನ ಬೆಂಬಲಿಸಿ ಅಂತ ಮತಯಾಚನೆ ಮಾಡ್ತಾ ಇದ್ದಾರೆ. SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ದಾವಣಗೆರೆಯಲ್ಲಿ ಪಕ್ಷದ ಉಸ್ತುವಾರಿಯಾಗಿ ಕೆಲಸ ಮಾಡಿದವರು. ಹಾಗಾಗಿ ಅವರಿಗೆ ಕ್ಷೇತ್ರದ ಪರಿಚಯ ಇದೆ, ಇಲ್ಲಿನ ಜನರ ಜೊತೆ ಒಡನಾಟ ಇದೆ. ಹಾಗೆ ಅವರು ಅಹಿಂದ ಪರವಾದ, ಅಲ್ಪಸಂಖ್ಯಾತರ ಪರವಾದ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿರುವುದರಿಂದ ಕ್ಷೇತ್ರದ ಮತದಾರರಿಗೂ ಅವರ ಮೇಲೆ ಒಲವು ಇದೆ. ಕ್ಷೇತ್ರದ ಜನರಲ್ಲಿ ಈ ಬಾರಿ ಪರ್ಯಾಯ ಆಯ್ಕೆಗೆ ತುಡಿತಾ ಇರುವುದರಿಂದ SDPI ಪರ್ಯಾಯ ಆಯ್ಕೆಯಾಗಿಯೂ ಅವರಿಗೆ ಕಾಣ್ತಾ ಇದೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿರುವುದರಿಂದ ಈ ಸಲ ಮುಸ್ಲಿಂ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು ಅಂತ ಅಲ್ಪಸಂಖ್ಯಾತರಲ್ಲಿ ದೊಡ್ಡ ವರ್ಗ ಹಾತೊರೆಯುತ್ತಾ ಇದ್ದು ಅವರ ಆಯ್ಕೆ SDPI ಆದರೆ ದಾವಣಗೆರೆ ದಕ್ಷಿಣದಲ್ಲಿ SDPIಗೆ ಅದೃಷ್ಟ ಕುಲಾಯಿಸಬಹುದು. ದಾವಣಗೆರೆ ದಕ್ಷಿಣದಲ್ಲಿ 2,31,000 ಮತಗಳಿದ್ದು ಅದರಲ್ಲಿ ಕಡಿಮೆ ಅಂದ್ರೂ 1.5 ಲಕ್ಷ ಮತಗಳು ಚಲಾವಣೆಯಾಗುತ್ತೆ. ಸುಮಾರು 85,000ದಷ್ಟಿರುವ ಮುಸ್ಲಿಮರಲ್ಲಿ 60,000ಕ್ಕೂ ಅಧಿಕ ಮತಗಳು ಚಲಾವಣೆಗೊಳ್ಳುತ್ತೆ. ಮುಸ್ಲಿಮರು ಸಾಮೂಹಿಕವಾಗಿ SDPIಯನ್ನು ಬೆಂಬಲಿಸಿದರೆ ಅದರ ಜೊತೆ ಕೆಲ ಅಹಿಂದ ಮತಗಳು SDPI ಪಾಲಾದರೆ ಅಫ್ಸರ್ ಕೊಡ್ಲಿಪೇಟೆಗೆ ಗೆಲುವು ಸುಲಭವಾಗಿ ದಕ್ಕುತ್ತೆ ಅಂತ SDPI ಹೇಳ್ತಾ ಇದೆ. ಕ್ಷೇತ್ರದ ಮುಸ್ಲಿಮೇತರರ ಮತಗಳು ಕಾಂಗ್ರೆಸ್ ಮತ್ತು BJPಗೆ ವಿಭಜನೆಗೊಳ್ಳುವಾಗ ಮುಸ್ಲಿಮರು ಸಾಮೂಹಿಕವಾಗಿ SDPIಯನ್ನು ಬೆಂಬಲಿಸಿದರೆ ಅಫ್ಸರ್ ಕೊಡ್ಲಿಪೇಟೆ ಗೆದ್ದೇ ಗೆಲ್ತಾರೆ ಅಂತ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಸಾಮೂಹಿಕವಾಗಿ SDPIಯನ್ನು ಬೆಂಬಲಿಸುವಂತೆ ಅವರು ಮನವಿ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆದ್ದರೆ ಒಂದು ಕುಟುಂಬದ ಪಾರಮ್ಯ ಮುಂದುವರಿಯುತ್ತೆ. ಮುಸ್ಲಿಮರು ಮತ್ತು ಅಹಿಂದ ವರ್ಗದವರು ಅದೇ ಗುಲಾಮಗಿರಿ ಮಾಡಬೇಕಾಗತ್ತೆ. SDPI ಗೆದ್ದರೆ ಅದು ಚರಿತ್ರೆ ಮಾತ್ರ ಅಲ್ಲ, ಮುಸ್ಲಿಮರ ಸ್ವಾಭಿಮಾನಕ್ಕೂ ಗೆಲುವಾಗುತ್ತೆ, ಮುಸ್ಲಿಮರ ಪ್ರಾತಿನಿಧ್ಯಕ್ಕೂ ಬಲ ಸಿಗುತ್ತೆ ಅಂತ SDPI ಮತದಾರರನ್ನ ಒಪ್ಪಿಸುವ ಕೆಲಸ ಮಾಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಮರ ಸ್ವಾಭಿಮಾನ ಜಾಗೃತಗೊಂಡಿದ್ರೆ ಅದು SDPIಗೆ ವರವಾಗಬಹುದು. ಮುಸ್ಲಿಮರ ಸ್ವಾಭಿಮಾನದ ಕಿಚ್ಚಿನಲ್ಲಿ SDPI ಗೆದ್ರೆ ಅದು ಚರಿತ್ರೆಯಾಗಲಿದೆ. ಆ ಚರಿತ್ರೆ ಈ ಸಲ ಸೃಷ್ಟಿಯಾಗುತ್ತೆ ಎಂಬ ನಂಬಿಕೆ SDPIನಲ್ಲಿದೆ. ಈ ಸಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತಮಿಳುನಾಡಿನಲ್ಲೂ SDPI ಖಾತೆ ತೆರೆಯುತ್ತೆ ಅಂತ SDPI ನಂಬಿಕೆಯಲ್ಲಿದೆ. ದಾವಣಗೆರೆಯಲ್ಲಿ ಅಫ್ಸರ್ ಕೊಡ್ಲಿಪೇಟೆ ಗೆಲ್ಲುವ ಅವಕಾಶ ಇದ್ದು ತಮಿಳುನಾಡಿನಲ್ಲಿ DMK ಮೈತ್ರಿಕೂಟದಲ್ಲಿ ನನ್ನಿಲಂ ಕ್ಷೇತ್ರದ SDPI ಅಭ್ಯರ್ಥಿಯಾಗಿರುವ ಮೊಹಮ್ಮದ್ ಮುಬಾರಕ್ ಕೂಡ ಗೆಲ್ತಾರೆ ಅನ್ನೋದು SDPI ಲೆಕ್ಕಾಚಾರ. ಅದು ನಿಜವಾಗುತ್ತಾ? SDPI ಶಾಸನಸಭೆ ಪ್ರವೇಶ ಮಾಡುತ್ತಾ ಅನ್ನೋದು ಗೊತ್ತಾಗಬೇಕಾದ್ರೆ ಮೇ 4ರವರೆಗೆ ಕಾಯಬೇಕಾಗತ್ತೆ.